ವಿರುದ್ಧ FIR. ಏನು ಮಾಡಿದ್ರು ಅವರು? ಹೆಣ್ಣು ಸಿಗದ ಹಿಂದೂ ಯುವಕರು ಅನ್ಯ ಧರ್ಮದ ಯುವತಿಯರನ್ನು ಮದುವೆಯಾಗಬಹುದು. ಇದು ಕರೆ ನೀಡಿದ್ದಕ್ಕೋಸ್ಕರ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಸೋಮವಾರ FIR ದಾಖಲಾಗಿದೆ. ಮುಸಲ್ಮಾನ್ ಹೆಣ್ಮಕ್ಕಳನ್ನು ಹಾಳು ಮಾಡಿ ಕೊಲೆ ಮಾಡಿ ನದಿ ಬಿಸಾಕಿ ಅಂತ ಹೇಳಿಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರು. ಅವ್ರ ಹೇಳಿಕೆ ನಾನು ಸ್ವಾಗತ ಮಾಡ್ತೇನೆ. ಇವ್ರ ಮೇಲೆ FIR, ಇವ್ರ ಮೇಲೆ ಕಾನೂನು. ಕೊಲೆ ಮಾಡಿ ನದಿಲಿ ಬಿಸಾಕೋರ ಬಗ್ಗೆ ಕ್ರಮ ಇಲ್ಲ. ಅರೆಸ್ಟ್ ಮಾಡ್ರೆ ಮುಗೀತಾ? ನಾಳೆ ಬರ್ತಾನೆ ಕೋರ್ಟಿಂದ ಹೊರಗಡೆ ಜೈಲಿಗೆ ಹೋಗಿ 2 ದಿನ ಹೋಗಿ ಬೇಲ್ ತೊಗೊಂಡು ಬರ್ತಾನೆ. ಮತ್ತಿನ್ನು ಬೇರೆ ಹೆಣ್ಮಕ್ಳು ಹಾಳು ಮಾಡ್ತಾರೆ. ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮಗೆ ಹಿಂದೂ ಸಂಘಟನೆಗಳು ಕಂಡ್ರೆ ಆಗಲ್ಲ. ಪಾಕಿಸ್ತಾನದಲ್ಲಿ ಇರಬೇಕಿತ್ತು ಎಲ್ಲರೂ ಕೂಡ. ಆವಾಗ ಹಿಂದುತ್ವದ ಬಗ್ಗೆ ಗೌರವ ಗೊತ್ತಾಗೋದು. ಇವತ್ತು ತಕ್ಷಣ ನಾನು ಒತ್ತಾಯ ಮಾಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಆ ಸ್ವಾತಿಯ ಕುಟುಂಬಕ್ಕೆ ಅತಿ ಹೆಚ್ಚು ಪರಿಹಾರ ಕೊಡಬೇಕು. ಸಂಬಂಧಪಟ್ಟ ಇಲಾಖೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳು ಮಲ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕೋಗಿಲ್ಲ. ತಹಶೀಲ್ದಾರ್ ಮಾತಾಡ್ತೀನಿ, ಇನ್ನೂ ರಿಪೋರ್ಟ್ ರೆಡಿ ಮಾಡ್ತಿದ್ದಾರೆ. 16 ದಿನ ಆಯಿತು, DC ಕಚೇರಿಗೆ ಹೋಗಿಲ್ಲ. ಈ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ರಕ್ಷಣಾಧಿಕಾರಿಗಳಿರ್ಬೋದು, ಇಷ್ಟು ಬೇಜವಾಬ್ದಾರಿ ಕೆಲಸ ಮಾಡ್ತಿರೋದ್ರ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ತಗೋಬೇಕು ಮತ್ತು ಸ್ವಾತಿ ಕುಟುಂಬಕ್ಕೆ ತಕ್ಷಣ ಅತಿ ಹೆಚ್ಚು ಪರಿಹಾರ ಕೊಡಬೇಕು. ಅಲ್ಲಿ ಹೋಗಿ ನೋಡ್ಕೊಂಡು ಬಂದ ನಿಜಕ್ಕೂ ಕಣ್ಣಲ್ಲಿ ನೀರು ಬಂತು. ಹಿಂದೂ ಸಮಾಜ ಜಾಗೃತಿ ಆಗತ್ತೆ. ಇಡೀ ದೇಶದಲ್ಲಿ ನಡೆದಂತೆ ಅನೇಕ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಹೋಗಿದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದು ಕೊನೆಯ ಸರ್ಕಾರ ಆಗಬಹುದು. ಕಾಂಗ್ರೆಸ್ ಸರ್ಕಾರ ಕನಸು ಕಾಣ್ತಿದ್ರಲ್ಲ, ಮುಂದೂ ನಾನೇ ಮುಖ್ಯಮಂತ್ರಿ ಅಂತ. ಅದು ಭ್ರಮೆಯಾಗುಳಿಯುತ್ತೆ. ಅದಕ್ಕೋಸ್ಕರ ತುರ್ತಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಇದೇನು ಈ ರೀತಿ ಹಿಂದೂ ಹೆಣ್ಮಕ್ಕಳನ್ನು ಲವ್ ಜಿಹಾದಿ ಹೆಸರಿನಲ್ಲೂ ಹೇಗೋ ಕೊಲೆ ಮಾಡಿ ಅನ್ಯಾಯ ಮಾಡ್ತಾರಲ್ಲ, ಅಂಥವ್ರ ಬಗ್ಗೆ ಕಠಿಣವಾದ ಕಾನೂನು ತಿದ್ದುಪಡಿ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಮುಸಲ್ಮಾನ್ ಗುಲಾಮ್ಗಿರಿಯಿಂದ ಹೊರಗೆ ಬನ್ನಿ, ಸ್ವಾಭಿಮಾನಿ ಅಂತ ಹೇಳ್ಕೊಡಿ. ಹಿಂದೂ ಅಂತ ಹೇಳ್ಕೊಡೋಕ್ಕೆ ನಿಮಗೆ ಸಂಕೋಚ ಆದರೆ ಆ ಹಿಂದುಳಿದ ವರ್ಗದ ಹೆಣ್ಮಗಳ ಬಗ್ಗೆ ಗೌರವ ಕೊಡೋಂಥ ವ್ಯವಸ್ಥೆ ನಡೆಸಿ, ಅವ್ರ ಕುಟುಂಬಕ್ಕೆ ಜೀವನ ನಡೆಸೋಕ್ಕೆ ಅವಕಾಶ ಮಾಡಿ. ಬರೀ ಭಾಷಣದಲ್ಲಿ ಹೇಳೋದಲ್ಲ ಹಿಂದುಳಿದವರ ಪರ, ಹಿಂದುಳಿದವರ ಪರ. ಸ್ವತಃ ತುರ್ತಾಗಿ ಮುಖ್ಯಮಂತ್ರಿಗಳಿಗೆ ಬಂದರೆ ನಿಜಕ್ಕೂ ಆ ಹಿಂದುಳಿದವ್ರ ಬಗ್ಗೆ ಇವ್ರಿಗೆ ಗೌರವ ಇದೆ, ಅವ್ರಿಗೆ ನ್ಯಾಯ ಕೊಡ್ತಾರೆ ಮುಖ್ಯಮಂತ್ರಿಗಳು ಅಂತ ಭಾವನೆ ಬರುತ್ತೆ. ಅದಕ್ಕೆ ಮುಖ್ಯಮಂತ್ರಿಗಳೇ ಸ್ವತಃ ಇಲ್ಲಿ ಬರಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಈ ಪ್ರಕರಣದ ಬಗ್ಗೆ